ನೋಡಿ ಇವತ್ತೇನಾಯಿತು ಅಂತ ಹೇಳಿದ್ರೆ ನೋಡಿ ಕರ್ನಾಟಕ ರಾಜ್ಯಪಾಲರ ರಾಜ್ಯ ವಿಧಾನಮಂಡಲದ ಭಾಷಣ ಈ ಒಂದು ಪುಸ್ತಕದಲ್ಲಿದ್ದಂಥ ಅಂಶಗಳನ್ನು ರಾಜ್ಯಪಾಲರು ಓದ್ತಾರೆ ಅಂಥೇಳಿ ಸರ್ಕಾರ ನಿರೀಕ್ಷೆ ಮಾಡಿತ್ತು. ಇದೇ ಪುಸ್ತಕದಲ್ಲಿದ್ದಂಥ ಭಾಷಣ ಇದರಲ್ಲಿ ಸುಮಾರಾಗಿ 46 ಪುಟಗಳಿವೆ. 46 ಪುಟಗಳ ಒಂದು ಭಾಷಣ ಇದು. 46 ಪುಟಗಳ ಇದು ಲಾಸ್ಟ್ ಪುಟ ನಾನು ತೋರಿಸ್ತಾ ಇದ್ದು 46ನೇ ಪುಟ ಸಂಖ್ಯೆ ಇದು. 1ರಿಂದ 46 ಪುಟಗಳು ಇದರಲ್ಲಿ ಭಾಷಣ ಇತ್ತು. ಅಂಶಗಳು ಪಾಯಿಂಟ್ಸ್ ಪ್ಯಾರಾ ಅಂತ ಬಂದಾಗ 122 ಪ್ಯಾರಾಗಳ ಭಾಷಣ ಇದು. 122 ಪ್ಯಾರಾಗಳ ಒಂದು ಭಾಷಣ ಇತ್ತು. ಅದರಲ್ಲಿ ವಿಶೇಷವಾಗಿ ಈ 122 ಪ್ಯಾರಾಗಳಲ್ಲಿ ಸರ್ಕಾರ ನಿರೀಕ್ಷೆ ಮಾಡಿದ್ದು ರಾಜ್ಯಪಾಲ ಇದನ್ನು ಓದಲೇಬೇಕು ಅಂತ ನಿರೀಕ್ಷೆ ಮಾಡಿದ ಪ್ಯಾರಾಗಳು ಯಾವ್ಯಾವ ಗೊತ್ತಾ? ನೋಡಿ, ಇಲ್ಲಿ ಪ್ಯಾರಾ ನಂಬರ್ 3 ಇದೆಯಲ್ಲ, ಈ ಪ್ಯಾರಾ ನಂಬರ್ 3ರಿಂದ ಹಿಡಿದು 11ರವರೆಗೂ 11 ಅಂತ ಅಂದ್ಕೊಳ್ಳೋಣ, ಆಯಿತು 10 ಅಂತ ಅಂದ್ಕೊಳ್ಳೋಣ, ಟೋಟಲಾಗಿ 11ನೇ ಪ್ಯಾರಾ ಅಂತ ಅಂದ್ಕೊಳ್ಳೋಣ. 11ನೇ ಅಂಶದವರೆಗೂ 3ರಿಂದ 11ನೇ ಪ್ಯಾರಾ ಇತ್ತಲ್ಲ, ಇದರಲ್ಲಿದ್ದಂಥ ಪ್ರಮುಖ ಏನಿದು ಅಂತ ಬಂದರೆ ಅತಿ ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಿಬಿಟ್ಟಿದೆ. ಆ ಹೆಸರನ್ನು ರದ್ದು ಮಾಡಿಬಿಟ್ಟಿದೆ ಕೇಂದ್ರ. ಇಲ್ಲಿ ಈ ಕಾಯ್ದೆ ರದ್ದು ಮಾಡುವುದರ ಮೂಲಕ ಅದೇ ಈ ಒಂದು ಭಾಷಣದಲ್ಲಿರೋದು, ರದ್ದು ಮಾಡೋದ್ರ ಮೂಲಕ ಗ್ರಾಮೀಣರ ಬದುಕನ್ನು ದುರ್ಬಲಗೊಳಿಸಿದೆ ಅಂತ ಒಂದು ಪಾಯಿಂಟ್. ಅದರ ಪ್ರಧಾನ ಸಾರಾಂಶ ಹೇಳ್ತಾ ಇದ್ದೀನಿ ನಾನು. ಗಾಂಧೀಜಿಯವರ ಗ್ರಾಮಗಳು ಸ್ವತಂತ್ರವಾದ ಸ್ವಾಯತ್ತವಾದ ಘಟಕಗಳಾಗಬೇಕು ಅಂತ ಆಶಿಸಿದ್ರವರು. ಗ್ರಾಮಗಳೇನಾಗಬೇಕು ಅಂಥೇಳಿ, ಗ್ರಾಮ ನಾಶ ಆದರೆ ಭಾರತನೂ ನಾಶ ಆಗಿಬಿಡುತ್ತೆ ಅಂತ ಹೇಳ್ಕೊಂಡು ಬಂದಿದ್ದರು. ಜನ ಉದ್ಯೋಗ ಹುಡ್ಕೊಂಡು ನಗರ ಪ್ರದೇಶಗಳಿಗೆ ಅನೇಕರು ಬರ್ತಾ ಇದ್ದಾರೆ. ಜೊತೆಗೆ ಗ್ರಾಮಗಳು ಕೊಳಕು ಕೂಪಗಳಾಗಬಾರದು, ಅವು ಚೆನ್ನಾಗಿರಬೇಕು, ಇದೆಲ್ಲ ಅವರ ಆಶಯ ಇತ್ತು. ಹಾಗಾಗಿ ಕಳೆದ 20 ವರ್ಷಗಳಲ್ಲಿ 76.89 ಲಕ್ಷ ಕಾಮಗಾರಿಗಳನ್ನು 61.03 ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಿದೆ. ಇಷ್ಟು ಮಾನವ ದಿನಗಳ ಉದ್ಯೋಗವನ್ನು ಅಂದರೆ 182.5 ಕೋಟಿ ಮಾನವ ದಿನಗಳನ್ನು ಸೃಷ್ಟಿ ಮಾಡಿದೆ ಅದು. ಈ ಥರದೆಲ್ಲ ಅಂಶ ಇದೆ. ಇಂಥ ಒಂದು ಯೋಜನೆಯನ್ನು ಮನ್ರೇಗಾ ಕಾಯ್ದೆ ಮಾಡಲಾಗಿತ್ತಲ್ಲ, ಇದನ್ನು ಜಿ ರಾಮ್ಜಿ ಕಿತ್ಕೊಂಡ್ಬಿಟ್ಟಿದೆ ಇದು ಅಂತ ಸರ್ಕಾರದ ಒಂದು ವಾದ ಇತ್ತು. ಇದೇ ಥರ ಪಾಯಿಂಟ್ಗಳು ಮಾಡ್ಕೊಂಡು ಹೋಗ್ತಾರೆ. ಸೊ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನೇ ಹೊಸ ಕಾಯ್ದೆ ದುರ್ಬಲ ಮಾಡಿಬಿಟ್ಟಿದೆ. ಇದು ಹೆಸರು ಚೇಂಜ್ ಆಗೋಯ್ತು. ಇಲ್ಲಿ ಗುಳೆ ಹೋಗುವ ಸಮಸ್ಯೆ ಕಡಿಮೆ ಆಗಿಬಿಟ್ಟಿತ್ತು ನರೇಗಾಯಿಂದ. ಇಂಥ ಯೋಜನೆಯಲ್ಲಿ ರಾಜ್ಯಗಳ ಪಾಲು ಅಂತ ಒಂದು ಕಡೆ ಇದ್ದರೆ, ಆ ರಾಜ್ಯಗಳಿಗೂ ಕೂಡ ಇದೀಗ ಕೂಲಿ ಕೊಡ್ತಕ್ಕಂಥ ಹೊರೆನ ರಾಜ್ಯದ ಮೇಲೂ ಹಾಕಲಾಯಿತು. ಸೊ ಜಾರಿಗೊಳಿಸಬೇಕಾದ್ರೆ, ಇಂಥ ಒಂದು ಯೋಜನೆ ಜಾರಿಗೊಳಿಸಬೇಕಾದ್ರೆ ರಾಜ್ಯಗಳದ್ದೇನು ಪಾತ್ರ ಇಲ್ವಾ? ನಮ್ಮನ್ನೊಂದು ಮಾತು ಕೇಳಬೇಕಾಗಿತ್ತು. ಆ ಮಾತನ್ನೂ ಕೂಡ ಕೇಳಲಿಲ್ಲ ಇವರು. ನಮ್ಮನ್ನೊಂದು ಚೂರು ಸಂಪರ್ಕ ಮಾಡದೆ ಜಾರಿ ಮಾಡಿಬಿಟ್ಟಿದ್ದಾರೆ. ಕಾರ್ಮಿಕ ಕೇಂದ್ರಿತ ಹಕ್ಕುಗಳನ್ನು ಮೊಟಕುಗೊಳಿಸಿ ಅವರನ್ನು ಖಾಸಗಿ ಗುತ್ತಿಗೆದಾರರ ಅಧೀನಕ್ಕೆ ದೂಡ್ತಾ ಇದ್ದಾರೆ ಇವರು. ಈ ಥರ ಯೋಜನೆ ಕ್ಯಾನ್ಸಲ್ ಮಾಡಿಬಿಡೋದು. ಅಲ್ಲೊಬ್ಬ ಗುತ್ತಿಗೆದಾರ ಹುಟ್ಕೊಳ್ತಾನೆ, ಗೊತ್ತಲ್ಲ, ಗುತ್ತಿಗೆದಾರ ಕಮಿಷನ್ ಮೇಲೆ ಕೆಲಸ ಮಾಡ್ತಾನೆ ಅಂತ ಇದರ ಅರ್ಥ. ಅವನೊಂದು ಗುತ್ತಿಗೆ ಅವನು ಕೊಡುವಂತ ಆಗಿಬಿಡುತ್ತೆ. ಯಾವುದನ್ನು ಸರ್ಕಾರ ತಗೊಂಡು ಹಳ್ಳಿ ಭಾಗದ ಜನಗಳಿಗೆ ಉದ್ಯೋಗವನ್ನು ಕೊಟ್ಟಂತಾಗಿ ಅವರಿಗೆ ಕೂಲಿಯನ್ನು ಕೊಡಲಾಗ್ತಾ ಇತ್ತೋ ಅದು ಗುತ್ತಿಗೆದಾರನ ಸುಪರ್ದಿಗೆ ಇದೀಗ ಜಾರಿಬಿಡುತ್ತೆ. ಆ ಒಂದು ಯೋಜನೆ ಖಾಸಗಿಯವರ ಪಾಲಾಗಿಬಿಡುತ್ತೆ. ಇದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಅಂಥೇಳಿ ರಾಜ್ಯ ಸರ್ಕಾರದ ಒಂದಷ್ಟು ಆಶಯ. ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದಿದ್ದರ ಬಗ್ಗೆ ಕೂಡ ಒಂದು ಕಡೆ ಆಕ್ಷೇಪ ಇದೆ. ಇಲ್ಲಿ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆದು ಹಾಕಲಾಗಿದೆ. ಕೇಂದ್ರ ಸರ್ಕಾರದ ನೀತಿಗಳಿಂದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವ ರಾಜ್ಯ ಸರ್ಕಾರಗಳು ಹೊಸ ಕಾಯ್ದೆಯ ಪ್ರಕಾರ 40% ಅನುದಾನವನ್ನು ನೀಡಬೇಕಾಗುತ್ತದೆ. ರಾಜ್ಯವು ಅನುದಾನ ನೀಡದೇ ಇದ್ದರೆ ಕೇಂದ್ರವು ಗ್ರಾಮ್ಜಿ ಯೋಜನೆಗೆ ಅನುದಾನಗಳನ್ನು ನೀಡುವುದಿಲ್ಲ. ಹಾಗಾಗಿ ಯೋಜನೆಯು ನಿಧಾನವಾಗಿ ಅವಸಾನದ ಹಾದಿಯ ಕಡೆಗೆ ತೆರಳುತ್ತದೆ. ಇಷ್ಟು ಪ್ರಮುಖವಾಗಿ 3ನೇ ಪಾಯಿಂಟಿಂದ 10ನೇ ಪಾಯಿಂಟ್ವರೆಗೂ ಸರ್ಕಾರದ ಪ್ರಮುಖ ಆಶಯಗಳಿದರಲ್ಲಿ. ಸೊ ಇದನ್ನು ಈ 46 ಪುಟಗಳಲ್ಲಿರ್ತಕ್ಕಂಥ ಇಷ್ಟು ಅಂಶಗಳನ್ನು ಯಾವುದನ್ನು ಕೂಡ ರಾಜ್ಯಪಾಲರು ಓದದೆ ಕೇವಲ ಒಂದೇ ಒಂದು ನಿಮಿಷದಲ್ಲಿ 122 ಪ್ಯಾರಾಗಳ ವಿಷಯವನ್ನು 1 ನಿಮಿಷಕ್ಕೂ ಕಡಿಮೆ ಅವಧಿಯಲ್ಲಿ ಅವ್ರು ಹೇಗೆ ಮುಗಿಸ್ಬಿಡ್ತಾರೆ ಅಂದರೆ ಇವರು ಸೂತ್ರದ ಗೊಂಬೆ ಆಗಿಬಿಟ್ಟಿದ್ದಾರೆ ರಾಜ್ಯಪಾಲರು ಅಂಥೇಳಿ ಸರ್ಕಾರ ಒಂದು ಕಡೆ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಹಿಂದೆ ಕೂಡ ಭಾಷಣಕ್ಕೆ ಆಕ್ಷೇಪ ಇತ್ತು. ಹಂಸರಾಜ್ ಭಾರದ್ವಾಜ್ ಅವರಂತೆ ಗೆಹ್ಲೋಟ್ ಕೂಡ ನಡ್ಕೊಂಡ್ಬಿಟ್ರು. BSY ಅವಧಿಯಲ್ಲಿ ಆಗಿನ ರಾಜ್ಯಪಾಲರು ಮೊಟಕು ಮಾಡಿದ್ರು ಭಾಷಣವನ್ನು. ಆಗ ಸರ್ಕಾರದ ಭಾಷಣಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದು ಹಂಸರಾಜ್. ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡದೆ ಹೋಗ್ಬಿಟ್ಟಿದ್ರು ಅವರು. ಅದೇ ರೀತಿ ಗೆಹ್ಲೋಟ್ ಕೂಡ ಭಾಷಣ ಮಾಡದೆ ನಿರ್ಗಮಿಸಿಬಿಟ್ಟಿದ್ದಾರೆ. ಸರ್ಕಾರದ ಮುಂದಿನ ಆಯ್ಕೆ ಏನು? ರಾಜ್ಯ ಸರ್ಕಾರ ಕಾನೂನು ಮೊರೆ ಹೋಗಬಹುದು. ಸಂವಿಧಾನದ 176ನೇ ವಿಧಿಯ ಪ್ರಕಾರ ಸರ್ಕಾರ ವಾದ ಮಂಡಿಸಬಹುದು. ರಾಜ್ಯಪಾಲರು ವೈಯಕ್ತಿಕ ಅಭಿಪ್ರಾಯಕ್ಕೆ ಅವಕಾಶ ಇದೆಯಾ ಇಲ್ವಾ? ಇಲ್ಲ ಅಂತ ಹೇಳುತ್ತಾ ಒಂದು ವಿಧಿ. ಕಡ್ಡಾಯವಾಗಿ ಓದಲೇಬೇಕು ಅಂತ ವಾದ ಸಾಧ್ಯತೆ ಕೂಡ ಇದೆ. ಇದರಲ್ಲಿ ಶೆಲ್ ಅಂಥೇಳಿ ಕಡ್ಡಾಯ ಓದಲೇಬೇಕು ಅಂತ ಕೂಡ ಅದಕ್ಕೊಂದು ಆಯಾಮ ಕೊಡಲಾಗ್ತಾ ಇದೆ. ಇಲ್ಲಿ ಗವರ್ನರ್ ಅವರನ್ನು ವಾಪಸ್ ಕರೆಸ್ಕೊಂಬಿಡಿ, ಕೇಂದ್ರ ಕರೆಸ್ಕೊಂಬಿಡಿ ಸ್ವಾಮಿ ಅವರನ್ನು ವಾಪಸ್ಸು, ನಮಗೆ ಇವ್ರಿಗೆ ಬೇಡ, ನಮಗೆ ಈ ಗವರ್ನರ್ ನಮಗೆ ಬೇಡ ಅಂಥೇಳಿ ರಾಜ್ಯ ಹೇಳಬಹುದು. ರಾಜ್ಯಪಾಲರ ವಿರುದ್ಧ ನಿರ್ಣಯಕ್ಕೆ ಅವಕಾಶ ಇದೆ. ಗವರ್ನರ್ ಒಪ್ಪದೇ ಇದ್ದರೆ ತುರ್ತು ಸಚಿವ ಸಂಪುಟ ಸಭೆ ಕೂಡ ಮಾಡಬಹುದು.